ಸರ್ ಪಂಚರಾಜ್ಯಗಳ ಚುನಾವಣೆ ವಿಚಾರ ಸರ್ ಅಲಯನ್ಸ್ ಹೆಂಗಿದೆ ಸರ್? ಇಲ್ಲ, ಎಲ್ಲ ಕಡೆ ನೋಡಿ ಎಲೆಕ್ಷನ್ ಅಂದರೆ ಟಫ್, ಇದೇನು ಈಜಿ ಇರೋದಿಲ್ಲ. ಆದರೆ ಈ ಸಾರಿ ವಾತಾವರಣ ಸ್ವಲ್ಪ ಬದಲಾವಣೆ ಇದೆ. ಕಾರಣ ಏನಂದರೆ ಅದಕ್ಕೆ ಅನೇಕ ಕಾರಣಗಳಿವೆ, ನಿಮಗೂ ಕೂಡ ಗೊತ್ತಿದೆ. ಅದು ರಾಷ್ಟ್ರದ ಸಮಸ್ಯೆಗಳಿರ್ಬೋದು, ರಾಜ್ಯದ ಸಮಸ್ಯೆಗಳಿರ್ಬೋದು, ಮತ್ತು ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಇನ್ಫ್ಲೇಷನ್ ಇರ್ಬೋದು, ಇಂಥ ಸಮಸ್ಯೆಗಳಿವೆ. ಅದಕ್ಕಾಗಿ ವಾತಾವರಣ ಸ್ವಲ್ಪ ವಿರೋಧ ಪಕ್ಷ ಕಡೆ ಇದೆ ಅನ್ನತಕ್ಕಂಥದ್ದು ನನಗೆ ಕಾಣಿಸ್ತಾ ಇದೆ. ಯಾಕಂದರೆ ನಾನು ಆಸಾಮ್ಗೆ ಹೋಗಿದ್ದೆ, ಆಮೇಲೆ ಕೇರಳಕ್ಕೂ ಹೋಗಿದ್ದೆ, ಇವತ್ತು ಪಾಂಡಿಚೇರಿಗೆ ಹೋಗ್ತಾ ಇದ್ದೇನೆ, ನಾಳೆ ಮತ್ತೆ ಕೇರಳಕ್ಕೆ ಹೋಗ್ತಾ ಇದ್ದೇನೆ, ನಾಡ್ದು ಮತ್ತು ಆಸಾಮ್ಗೆ ಹೋಗ್ತಾ ಇದ್ದೇನೆ. ಆದಷ್ಟು ಜನ ಈಗ ಎದ್ದು ಹೊರಗಡೆ ಬರ್ತಾ ಇದ್ದಾರೆ. ಸರ್, ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತಗೊಂತಿದ್ದಾರೆ ಸರ್ ಕೇಂದ್ರ ಸರ್ಕಾರ ಸರ್? ಅಂದ್ರೆ ಹೀಗೆ ಹೇಳ್ದಲ್ರಿ, ನಾನು ನಿಮ್ಗೆ ರೂಲ್ನು ಕೋಟ್ ಮಾಡಿ ಹೇಳಿದೆ. ಇಂಥದ್ದೆಲ್ಲ ಸಮಸ್ಯೆಗಳು ಬಂದಾಗ ಅವ್ರು ಮಾಡಬೇಕು. ಈಗ ಅವರು 16, 17, 18 ಪಾರ್ಲಿಮೆಂಟ್ ಕರೆದಿದ್ದಾರೆ, ಯಾರಿಗೂ ವಿಶ್ವಾಸಕ್ಕೆ ತೊಗೊಂಡಿಲ್ಲ. ಮೋಟೋ ಅವರೇ ಅನೌನ್ಸ್ ಮಾಡಿದ್ದಾರೆ. ಇದರ ಅರ್ಥ ಏನಂದರೆ ಜಿಸ್ಕಿ ಲಾಟಿ ಉಸ್ಕಿ ಭೈನ್ಸ್ ಅಂತ ಹೇಳ್ತಾರೆ. ಯಾರ್ದು ಹತ್ತಿರ ಶಕ್ತಿ ಇದೆ, ಮೆಜಾರಿಟಿ ಇದೆ, ನಾವು ಏನು ಬೇಕಾಗಿದ್ದು ಮಾಡ್ತೇವೆ. ಡೆಮಾಕ್ರಸಿ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಅವ್ರ ಮಾತನ್ನು ನಡೆಸಬೇಕು, ಅವ್ರಿಗೇನು ತಿಳಿತೋ ಅದನ್ನು ಮಾಡಬೇಕು. ಇದು ಮೊದಲಿಂದ ಮಾಡ್ತಾ ಇದ್ದಾರೆ. ಈಗಂತೂ ಅವ್ರಿಗೆ ಮೆಜಾರಿಟಿ ಇಲ್ಲ, 2/3 ಬರೋ ಪ್ರಶ್ನೆನೇ ಇಲ್ಲ, ಸಿಂಗಲ್ ಮೆಜಾರಿಟಿನೂ ಇಲ್ಲ ಅವ್ರಿಗೆ. ಆದರೂ ಅದೇ ಒಂದು ಹಠ ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ತರು ಸರ್. ಪಂಚರಾಜ್ಯಗಳ ಚುನಾವಣೆ ವಿಚಾರ ಸರ್ ಅಲಯನ್ಸ್ ಹೆಂಗಿದೆ ಸರ್? ಇಲ್ಲ, ಎಲ್ಲ ಕಡೆ ನೋಡಿ ಎಲೆಕ್ಷನ್ ಅಂದರೆ ಟಫ್, ಇದೇನು ಈಜಿ ಇರೋದಿಲ್ಲ. ಆದರೆ ಈ ಸಾರಿ ವಾತಾವರಣ ಸ್ವಲ್ಪ ಬದಲಾವಣೆ ಇದೆ. ಕಾರಣ ಏನಂದರೆ ಅದಕ್ಕೆ ಅನೇಕ ಕಾರಣಗಳಿವೆ, ನಿಮಗೂ ಕೂಡ ಗೊತ್ತಿದೆ. ಅದು ರಾಷ್ಟ್ರದ ಸಮಸ್ಯೆಗಳಿರ್ಬೋದು, ರಾಜ್ಯದ ಸಮಸ್ಯೆಗಳಿರ್ಬೋದು, ಮತ್ತು ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಇನ್ಫ್ಲೇಷನ್ ಇರ್ಬೋದು, ಇಂಥ ಸಮಸ್ಯೆಗಳಿವೆ. ಅದಕ್ಕಾಗಿ ವಾತಾವರಣ ಸ್ವಲ್ಪ ವಿರೋಧ ಪಕ್ಷ ಕಡೆ ಇದೆ ಅನ್ನತಕ್ಕಂಥದ್ದು ನನಗೆ ಕಾಣಿಸ್ತಾ ಇದೆ. ಯಾಕಂದರೆ ನಾನು ಆಸಾಮ್ಗೆ ಹೋಗಿದ್ದೆ, ಆಮೇಲೆ ಕೇರಳಕ್ಕೂ ಹೋಗಿದ್ದೆ, ಇವತ್ತು ಪಾಂಡಿಚೇರಿಗೆ ಹೋಗ್ತಾ ಇದ್ದೇನೆ, ನಾಳೆ ಮತ್ತೆ ಕೇರಳಕ್ಕೆ ಹೋಗ್ತಾ ಇದ್ದೇನೆ, ನಾಡ್ದು ಮತ್ತು ಆಸಾಮ್ಗೆ ಹೋಗ್ತಾ ಇದ್ದೇನೆ. ಆದಷ್ಟು ಜನ ಈಗ ಎದ್ದು ಹೊರಗಡೆ ಬರ್ತಾ ಇದ್ದಾರೆ. ಸರ್, ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತಗೊಂತಿದ್ದಾರೆ ಸರ್ ಕೇಂದ್ರ ಸರ್ಕಾರ ಸರ್? ಅಂದ್ರೆ ಹೀಗೆ ಹೇಳ್ದಲ್ರಿ, ನಾನು ನಿಮ್ಗೆ ರೂಲ್ನು ಕೋಟ್ ಮಾಡಿ ಹೇಳಿದೆ. ಇಂಥದ್ದೆಲ್ಲ ಸಮಸ್ಯೆಗಳು ಬಂದಾಗ ಅವ್ರು ಮಾಡಬೇಕು. ಈಗ ಅವರು 16, 17, 18 ಪಾರ್ಲಿಮೆಂಟ್ ಕರೆದಿದ್ದಾರೆ, ಯಾರಿಗೂ ವಿಶ್ವಾಸಕ್ಕೆ ತೊಗೊಂಡಿಲ್ಲ. ಮೋಟೋ ಅವರೇ ಅನೌನ್ಸ್ ಮಾಡಿದ್ದಾರೆ. ಇದರ ಅರ್ಥ ಏನಂದರೆ ಜಿಸ್ಕಿ ಲಾಟಿ ಉಸ್ಕಿ ಭೈನ್ಸ್ ಅಂತ ಹೇಳ್ತಾರೆ. ಯಾರ್ದು ಹತ್ತಿರ ಶಕ್ತಿ ಇದೆ, ಮೆಜಾರಿಟಿ ಇದೆ, ನಾವು ಏನು ಬೇಕಾಗಿದ್ದು ಮಾಡ್ತೇವೆ. ಡೆಮಾಕ್ರಸಿ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಅವ್ರ ಮಾತನ್ನು ನಡೆಸಬೇಕು, ಅವ್ರಿಗೇನು ತಿಳಿತೋ ಅದನ್ನು ಮಾಡಬೇಕು. ಇದು ಮೊದಲಿಂದ ಮಾಡ್ತಾ ಇದ್ದಾರೆ. ಈಗಂತೂ ಅವ್ರಿಗೆ ಮೆಜಾರಿಟಿ ಇಲ್ಲ, 2/3 ಬರೋ ಪ್ರಶ್ನೆನೇ ಇಲ್ಲ, ಸಿಂಗಲ್ ಮೆಜಾರಿಟಿನೂ ಇಲ್ಲ ಅವ್ರಿಗೆ. ಆದರೂ ಅದೇ ಒಂದು ಹಠ ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ.